ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಇದೀತ್ ಯೂಟ್ಯೂಬ್ ಚಾನಲ್. ಇವತ್ತು ಗೋಡಂಬಿಯಲ್ಲಿ ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ಲಂಚ್ ಬಾಕ್ಸಿಗೆ ಕೂಡ ಹಾಕ್ಕೊಡ್ಬೋದು, ಇಲ್ಲ ಸ್ನ್ಯಾಕ್ಸಿಗೆ ಕೂಡ ತಿನ್ಬೋದು. ಇದನ್ನು ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂದರೆ ಈ ಥರ ಟ್ರೈ ಮಾಡಿ ನೋಡಿ. ಹೊರಗಡೆ ಕೂಡ ಹೋದಾಗ ಸ್ನ್ಯಾಕ್ಸಿಗಾಗಿರ್ಬೋದು, ಸ್ಕೂಲ್ಗೆ ಹಾಕ್ಕೊಡ್ಬೋದು. ಇದಕ್ಕೆ ನಾವು 1 ಕಪ್ ಆಗುವಷ್ಟು ಗೋಡಂಬಿನ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನೆಕ್ಸ್ಟ್ 2 ಸ್ಪೂನ್ ಬಾದಾಮಿ ಪೌಡರ್, ನೆಕ್ಸ್ಟು ಒಂದು 6 ಏಲಕ್ಕಿನ ತೊಗೊಂಡಿದ್ದೀನಿ. ನಾವೇನು ಗೋಡಂಬಿ ತೊಗೊಂಡಿದ್ದೀವಿ ಅದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಳ್ಳಿ. ಅಂದರೆ ತುಂಬ ಟೈಮ್ ಮಾಡಿಬಿಟ್ರೆ ಅದರಲ್ಲಿ ಆಯಿಲ್ ಕಂಟೆಂಟ್ ಇರೋದ್ರಿಂದ ಅದು ರಿಲೀಸ್ ಆಗಿಬಿಡುತ್ತೆ. ಸೊ ಒಂದು 3 to 4 ಸೆಕೆಂಡ್ಸಿಗೆ ಒಂದು 3-4 ಟೈಮ್ಸು ಆಫ್ ಮಾಡಿ ಆನ್ ಮಾಡಿ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಸ್ವಲ್ಪ ಹುಡಿ ಇರಬೇಕು. ತುಂಬ ಹೊತ್ತು ಬಿಟ್ಬಿಟ್ರೆ ಅದರಲ್ಲಿ ಆಯಿಲ್ ಕಂಟೆಂಟ್ ಇರುತ್ತಲ್ಲ ಅದು ಬಿಡುತ್ತೆ, ಆಮೇಲೆ ಅದು ಅಂಟಾಗಿಬಿಡುತ್ತೆ, ಗಂಟಾಗುತ್ತೆ. ಸೊ ಹುಡಿ ಬರಲ್ಲ. ಸೊ ನೀವು ಒಂದು ಆಫ್ ಮಾಡಿ ಆನ್ ಮಾಡ್ಕೊಂಡು ಒಂದು 3 to 4 ಟೈಮ್ಸ್ ಹಾಗೆ ಮಾಡ್ಕೊಳ್ಳಿ. ನೆಕ್ಸ್ಟು ಅದಕ್ಕೆ ಒಂದು ಪ್ಯಾನ್ಗೆ ನಾವೇನು ಅರ್ಧ ಕಪ್ ಸಕ್ಕರೆನ ತೊಗೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಳಿ. ಅದಕ್ಕೆ ಅರ್ಧ ಕಪ್ ಸಕ್ಕರೆ ತೊಗೊಂಡಿರೋದಕ್ಕೆ ನಾವು ಒಂದು 1/4 ಕಪ್ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ಅರ್ಧ ಕಪ್ ಅಂದರೆ ನಾವು ಎಷ್ಟು ಕ್ವಾಂಟಿಟಿಲಿ ಶುಗರ್ ತೊಗೊಂಡಿರ್ತೀವಿ ಅದರಲ್ಲಿ ಅರ್ಧ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು. ತುಂಬ ಆ್ಯಡ್ ಮಾಡ್ಕೊಬಿಟ್ರೆ ನೀರಾಗಿಬಿಡುತ್ತೆ. ಸೊ ಪಾಕ ಸರಿ ಬರಲ್ಲ. ಸೊ ನಾವು ಏನು ತೊಗೊಂಡಿರ್ತೀವಿ ಅದರಲ್ಲಿ ಅರ್ಧ ಕ್ವಾಂಟಿಟಿಯಷ್ಟು ನೀರನ್ನ ತೊಗೊಳ್ಳಿ. ನೋಡಿ ಇದು ಕ್ಲೀನಾಗಿ ಕುದಿಯೋಕ್ಕೆ ಶುರು ಆಗುತ್ತೆ. ನೋಡಿ ಈ ಥರ ಅಂಟು ಬರಬೇಕು, ಅಲ್ಲಿವರೆಗೂ ಕ್ಲೀನಾಗಿ ಕುದಿಸ್ಕೊಳ್ಳಿ. ನೆಕ್ಸ್ಟು ನಾವೇನು ರುಬ್ಕೊಂಡಿದ್ವಿ ಅಲ್ವಾ ಅದನ್ನು ಗೋಡಂಬಿನ ಹಾಕ್ಕೊಳ್ಳಿ. ಕ್ಲೀನಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗಂಟಾಗಿಬಿಟ್ರೆ ಅದು ಚೆನ್ನಾಗಿ ಬರಲ್ಲ. ಅಂದರೆ ಈಗ 5 to 10 ಮಿನಿಟ್ಸು ಏನು ಸಕ್ಕರೆ ಪಾಕ ಮಾಡ್ಕೊಂಡಿದ್ದೀವಿ ಮತ್ತು ಆ ಪೌಡರ್ಗೂ ಅದಕ್ಕೂ ಅಡ್ಜಸ್ಟ್ ಆಗಬೇಕು. ಸೊ ಅಲ್ಲಿವರೆಗೂ ಕೈ ಬಿಡ್ದಂಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾವು ಏನು ಪೌಡರ್ ಮಾಡ್ಕೊಂಡಿದ್ವಿ ಅದು ಗಂಟಾಗೆ ಉಳಿದು ಬಿಡುತ್ತೆ, ಕ್ಲೀನಾಗಿ ಆಗಲ್ಲ, ಚೆನ್ನಾಗಿ ಬರಲ್ಲ. ಸೊ ನೀವು ಒಂದು 5 ಮಿನಿಟ್ಸ್ ಅದು ಫುಲ್ ಚೆನ್ನಾಗಿ ಮಿಕ್ಸ್ ಆಗೋವರೆಗೂನಾದರೂ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಫುಲ್ಲು ಮೆಲ್ಟ್ ಆಗಿ ಫುಲ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿದೆ. ಅದಕ್ಕೆ ನಾವೇನು ಪೌಡರ್ ತೊಗೊಂಡಿದ್ವಿ ಬಾದಾಮಿ ಪೌಡರ್ ಅದನ್ನು ಮತ್ತು ಏಲಕ್ಕಿ ಏನು ತೊಗೊಂಡಿದ್ದೀವಿ ಅದನ್ನು ಕುಟ್ಟಿ ಪುಡಿನಾರು ಮಾಡ್ಕೊಂಡು ಹಾಕೋಬೋದು, ಇಲ್ಲ ಅಂದರೆ ನೀವು ಹಾಗೆ ಕೂಡ ಹಾಕೋಬೋದು. ನಾನಿಲ್ಲಿ ಹಾಗೆ ಹಾಕ್ಕೊಂಡಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ನೋಡಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನು ಪೌಡರ್ ಮತ್ತು ಇದು ಏಲಕ್ಕಿ ಹಾಕಿದ್ವಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಬಿಡೋಕ್ಕೆ ಹೋಗ್ಬೇಡಿ, ಹಾಕಿಬಿಟ್ಟಿದ ತಕ್ಷಣ ಅದು ಗಂಟಾಗೋಗ್ಬಿಡುತ್ತೆ. ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಅದು ಕೈ ಬಿಡ್ದಂಗೆ ಬಾಡಿಸ್ಕೊತಾ ಇರಬೇಕು, ಇಲ್ಲ ಅಂದ್ಬಿಟ್ರೆ ಕೆಳಗಡೆ ಸೀದೋಗುತ್ತೆ. ಸೊ 1 ನಿಮಿಷನೂ ಬಿಡ್ದಂಗೆ, ಕೈ ಬಿಡ್ದಂಗೆ ಕ್ಲೀನಾಗಿ ಬಾಡಿಸ್ಕೊಳ್ಳಿ. ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ 1 ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಆಗೋವಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಜಾಸ್ತಿ ಏನಾದರೂ ತುಪ್ಪ ಬೇಕು ಅಂತ ಹೇಳಿದ್ರೆ ತುಪ್ಪ ಹಾಕೋಬೋದು. ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನ್ ಸ್ಟಿಕ್ ಪಾತ್ರೆನ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಕೆಳಗಡೆ ಕ್ಲೀನಾಗಿ ಬಾಡಿಸ್ಕೊಳಕ್ಕಾಗಲ್ಲ. ಸೊ ನಾನ್ ಸ್ಟಿಕ್ ಆದರೆ ಕೆಳಗಡೆಯಿಂದ ಬಿಡ್ತಾ ಹೋಗುತ್ತೆ, ಫುಲ್ಲು ಕೆಳಗಡೆ ತಳ ಹಿಡಿಯಲ್ಲ. ಸೊ ನಾನ್ ಸ್ಟಿಕ್ ಆದಷ್ಟು ನಾನ್ ಸ್ಟಿಕ್ನ ಯೂಸ್ ಮಾಡಿ ಸ್ವೀಟ್ ಮಾಡಬೇಕಾದ್ರೆ. ನೋಡಿ ಈ ಥರ ಕ್ಲೀನಾಗಿ ಕೈ ಬಿಡ್ದಂಗೆ 1 ನಿಮಿಷನೂ ಆಚೆ ಈಚೆ ಹೋಗ್ದಂಗೆ ಮಾಡ್ಕೋಬೇಕು, ಇಲ್ಲ ಅಂದರೆ ಸ್ವಲ್ಪ ಇದಾಗ್ಬಿಟ್ರು ತಳ ಸೀದ್ಬಿಡುತ್ತೆ, ಅದು ಚೆನ್ನಾಗಿ ಬರಲ್ಲ. ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ಮಿನಿಟ್ಸ್ ಕ್ಲೀನಾಗಿ, ಒಂದು 5 to 10 ಮಿನಿಟ್ಸ್ ಆಗುತ್ತೆ. ಕಡಿಮೆ ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡಬೇಕು. ನೋಡಿ ಈ ಥರ ಕ್ಲೀನಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಸೊ ಅಲ್ಲಿವರೆಗೂ ಇದನ್ನು ನೀವು ಮಿಕ್ಸ್ ಮಾಡ್ಕೊತಾ ಇರಬೇಕು. ನೆಕ್ಸ್ಟು ಅದು ಅಷ್ಟೇ ಸಾಕು. ನಿಮಗೆ ಎಷ್ಟು ಒಂದು ಸ್ವಲ್ಪ ಅಂಟು ಅನಿಸುತ್ತೆ ಅಲ್ಲಿವರೆಗೂ ಮಾಡ್ಕೊಳ್ಳಿ, ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟು ಒಂದು ಪ್ಲೇಟಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು, ನೀವು ಬೇಕಾದರೆ ಹಾಗೆ ಹಾಕೋಬೋದು. ನಾನಿಲ್ಲಿ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ, ಸವರ್ಕೊತಾ ಇದ್ದೀನಿ. ನೋಡಿ ನೆಕ್ಸ್ಟ್ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಪ್ರೆಸ್ ಮಾಡ್ಕೋಬೇಕು, ಸ್ಪೂನಲ್ಲಾದರೂ ಮಾಡ್ಕೋಬೋದು. ನಿಮಗೆ ಸ್ಪೂನ್ ಸರಿ ಆಗಲಿಲ್ಲ ಅಂದರೆ ಕೈಯಲ್ಲಿ ಕೂಡ ಮಾಡ್ಕೋಬೋದು, ಸುಡುತ್ತಾ ಇರುತ್ತೆ. ಸೊ ಸ್ಪೂನಲ್ಲಿ ಮಾಡಿದ್ರೆ ಬೆಸ್ಟು, ಕೈ ಸುಡಲ್ಲ. ನೋಡಿ ಈ ಥರ ಕ್ಲೀನಾಗಿ ಮಾಡ್ಕೊಳ್ಳಿ. ಒಂದು ಶೇಪಿಗೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಮಾಡ್ಕೊಳ್ಳಿ.
ನೆಕ್ಸ್ಟು ನಾನು ಅದಕ್ಕೆ ಗೋಲ್ಡನ್ ಪೇಪರ್ ಹಾಕ್ತಿದ್ದೀನಿ. ನಿಮಗೆ ಯಾವ್ದಾದ್ರು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕಟ್ ಮಾಡ್ಕೋಬೋದು. ನೋಡಿ ಈ ಥರ ನಮಗೆ ನೆಕ್ಸ್ಟು ಸ್ವಲ್ಪ ಒಂದು 5 ಮಿನಿಟ್ಸ್ ಬಿಟ್ಟಾದಮೇಲೆ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೋಬೋದು. ನೋಡಿ ಈ ಥರ ಒಂದು ಹಾಕಿ ಒಂದು 2 ಮಿನಿಟ್ಸ್ ಆದರೆ ಸಾಕು, ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗಬೇಡಿ. ಸೊ ಬಿಸಿ ಇದ್ದಾಗಲೇ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದನ್ನು ಲಂಚ್ ಬಾಕ್ಸಿಗೆ ಕೂಡ ಹಾಕ್ಕೊಡ್ಬೋದು, ಅಥವಾ ಮಕ್ಕಳು ಈವ್ನಿಂಗ್ ಟೈಮಲ್ಲಿ ಏನಾದ್ರು ಸ್ವೀಟ್ ತಿನ್ನಬೇಕು ಅಂದರೆ ಡ್ರೈ ಫ್ರೂಟ್ಸು ಕೂಡ ಯೂಸ್ ಮಾಡಿ ಸ್ವೀಟ್ ಮಾಡಿಕೊಡ್ಬೋದು. ಇಲ್ಲಾಂದರೆ ಬರೀ ಸ್ವೀಟ್ ಆದರೆ ಶುಗರ್ ಜಾಸ್ತಿ ಅಂತ ಹೇಳಿ ಮಕ್ಕಳಿಗೆ ಕಡಿಮೆ ಮಾಡಿರ್ತೀರ. ಸೊ ಇದನ್ನು ಕೂಡ ಸೇರಿಕೊಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.